ಶುಭೋದಯ ಸ್ನೇಹಿತರೆ, ಎಲ್ರಿಗೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನನ್ನ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವು ಹೇಳ್ತಾ ಇದ್ರಿ ಯಾವ ದಿನ ನೀವು ವ್ಲಾಗ್ ಮಾಡಿದ್ದೀರಾ ಅದು ಕೂಡ ಮೆನ್ಷನ್ ಮಾಡಿ ಅಂತ ಹೇಳಿ. ಇದು ನನ್ನ ಮಂಗಳವಾರದ ವ್ಲಾಗ್. ಇವತ್ತು ಬೆಳಗ್ಗೆ ನನಗೆ ಶುರುವಾಗಿದ್ದು 5:15ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೆಲ್ದಿಯಾದಂಥ ಡಿಟಾಕ್ಸ್ ಡ್ರಿಂಕ್ ಅಂತಲೂ ಹೇಳ್ಬಹುದು, ಜೊತೆಗೆ ಬ್ಯೂಟಿ ಡ್ರಿಂಕ್ ಅಂತಲೂ ಕೂಡ ಅದನ್ನು ಹೇಳ್ಬೋದು. ಅದರ ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಒಂದು ಪಲ್ಯ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ ಅನ್ನೋದಕ್ಕಿಂತ. ನಿಮ್ಮಲ್ಲಿ ಯಾರಿಗಾದರೂ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅನ್ನೋಂಥವ್ರು ಖಂಡಿತ ನನ್ನ ಚಾನಲನ್ನು ಫಾಲೋ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನನ್ನ ಪ್ರತಿ ವಿಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನೇನು ತಿಂಡಿಗೆ ಪ್ರಿಪರೇಷನ್ ಮಾಡ್ಕೊಂಡಿದ್ದೆ ಹಿಂದಿನ ದಿನ ಅದನ್ನೆಲ್ಲ ತೆಗೆದು ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಆ ಸೌತೆಕಾಯಿನ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ನೀರಲ್ಲಿ. ಆದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಉಜ್ಜಿ ಮತ್ತೊಮ್ಮೆ ಅದನ್ನು ತೊಳ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನಿವಾಗ ಈ ಸೌತೆಕಾಯಿನ ಉಪಯೋಗಿಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತೀನಿ. ಇದು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಒಂದು ಬ್ಯೂಟಿ ಡ್ರಿಂಕ್ ಅಂತ ಹೇಳ್ಬೋದು. ಪ್ರತಿದಿನ ಕೂಡ ಯಾರಿಗೆ ಶೀತ ಆಗೋದಿಲ್ಲ ಅವರು ಇದನ್ನು ಯೂಸ್ ಮಾಡೋದ್ರಿಂದ ಅವ್ರ ಫೇಸಲ್ಲಿ ತುಂಬ ಪಿಂಪಲ್ಸ್ ಇದೆ, ಅಥವಾ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ಡ್ರೈ ಸ್ಕಿನ್ ಇದೆ ನಮ್ಮದು, ಅಥವಾ ನಮ್ಮ ಬಾಡಿ ತುಂಬ ಡಿಹೈಡ್ರೇಟ್ ಆಗುತ್ತೆ ಅನ್ನೋರು ಈ ಒಂದು ಡ್ರಿಂಕನ್ನು ಎವ್ರಿ ಡೇ ಯೂಸ್ ಮಾಡಿದ್ರೆ ಅವ್ರ ಬಾಡಿನ ಹೈಡ್ರೇಟಿಂಗ್ ಆಗಿರೋಕ್ಕೆ ಈ ಜ್ಯೂಸ್ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು ಅರ್ಧ ಸೌತೆಕಾಯಿನ ಉಪಯೋಗಿಸ್ತಾ ಇದ್ದೀನಿ, ಯಾಕಂದರೆ ಇದು ನಾನು ಒಬ್ಬಳೇ ಉಪಯೋಗಿಸೋದು. ಹಾಗಾಗಿ ಒಂದು ಕಡೆ ಸೈಡ್ ಕಟ್ ಮಾಡಿಕೊಂಡು ಈ ರೀತಿ ರಬ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ ತೆಗೆದು ಮತ್ತೆ ಇದನ್ನು ನೀರಿನಲ್ಲಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಾದಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನ ಆ್ಯಡ್ ಮಾಡಿಕೊಂಡು ಜ್ಯೂಸನ್ನ ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಪ್ರತಿದಿನ ಒಂದು ತರಕಾರಿ ಜ್ಯೂಸನ್ನು ನಮ್ಮ ಬಾಡಿಗೆ ತಗೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳು ಇರುತ್ತೆ. ಸೊ ನಮ್ಮ ಬಾಡಿ ಡಿಟಾಕ್ಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಒಂದು ತರಕಾರಿ ಜ್ಯೂಸ್ಗಳು. ನಾನು ಮುಂಚೆ ಎಲ್ಲ ಕುಡಿತಾ ಇರಲಿಲ್ಲ, ಬಟ್ ಈ ನಡುವೆ ತುಂಬ ಹೆಲ್ತ್ ಬಗ್ಗೆ ಕಾನ್ಷಿಯಸ್ಸಿಂದ ಇದನ್ನೆಲ್ಲ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಅದನ್ನೇ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ, ನಿಮ್ಮಲ್ಲೂ ಯಾರಿಗಾದರೂ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಒಂದು ಬ್ಲೆಂಡರ್ ಜಾರ್ಗೆ ನಾನೀಗ ಕಟ್ ಮಾಡ್ಕೊಂಡಿದ್ನಲ್ವ ಆ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಿಂಚಷ್ಟು ನಾನು ಪಿಂಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ವೈಟ್ ಸಾಲ್ಟನ್ನ ಉಪಯೋಗಿಸಲ್ಲ, ಪಿಂಕ್ ಸಾಲ್ಟ್ನೇ ಉಪಯೋಗಿಸ್ತೀನಿ. ಇಲ್ಲಿ ಒಂದು 10 ಎಲೆಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ತುಳಸಿ ಎಲೆ ಕೂಡ ಸೇರಿಸ್ಕೊಳ್ಬಹುದು. ಈಗ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಬ್ಲೆಂಡ್ ಮಾಡಿರೋದನ್ನು ಆಮೇಲೆ ನಾನು ಬೇರೆ ಇಂಗ್ರೀಡಿಯೆಂಟ್ನ ಅದಕ್ಕೆ ಆ್ಯಡ್ ಮಾಡ್ತೀನಿ. ಈಗ ಬ್ಲೆಂಡ್ ಮಾಡ್ಕೊಂಡಿರೋ ಜ್ಯೂಸನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಫಿಲ್ಟರ್ ಮಾಡೋದಿಲ್ಲ. ಡಿಟಾಕ್ಸ್ ಡ್ರಿಂಕನ್ನು ನಾವು ಫಿಲ್ಟ್ರ್ ಮಾಡಿದ್ರೆ ನಮಗೆ ಅದರಲ್ಲಿರೋ ಫೈಬರೆಲ್ಲ ಹೊರಟೋದ್ರೆ ನಮ್ಗೆ ಅಷ್ಟು ಬೆನಿಫಿಟ್ ಸಿಗೋದಿಲ್ಲ. ಹಾಗಾಗಿ ನಾನು ಆದಷ್ಟು ಫೈಬರ್ನ ಕೂಡ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಈಗ ಇಲ್ಲಿ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿರುವಂಥ ಚಿಯಾ ಸೀಡ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಓವರ್ನೈಟ್ ನೆನೆಸಿದ್ರೆ ತುಂಬ ಒಳ್ಳೆಯದು. ನಾನು ನೆನೆಸೋಕ್ಕೆ ಮರ್ತು ಹೋಗಿದ್ದೆ, ಸೊ ಹಾಗಾಗಿ ಅರ್ಧ ಗಂಟೆ ಮುಂಚೆ ನೆನೆಸಿದ್ದೀನಿ. ಈಗ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನು ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಮೊದಲು ಕುಡಿದ್ಬಿಡ್ತೀನಿ. ಆಮೇಲೆ ನಾನು ತಿಂಡಿ ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಕಾಫಿ ಟೀ ಎಲ್ಲ ಏನೂ ಕುಡ್ದಿರೋದಿಲ್ಲ ನಾನು ಪೂಜೆ ಎಲ್ಲ ಮುಗಿಯೋವರೆಗೂ. ಈಗ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಪ್ರತಿದಿನ ಕಾಫಿ ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಹೊತ್ತು ಕುಡಿಯೋದಿಲ್ಲ, ಅದ್ರ ಬದಲಾಗಿ ಸಾಯಂಕಾಲ ಮಾತ್ರ ಕುಡಿತಾ ಇದ್ದೀನಿ. ಸೊ ಈ ಡ್ರಿಂಕೆಲ್ಲ ಕುಡ್ದಾದ್ಮೇಲೆ ನಾನಿಲ್ಲಿ ತಿಂಡಿಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಆ ಅನ್ನ ಆಗೋ ಅಷ್ಟರಲ್ಲಿ ನಾವಿಲ್ಲಿ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಪ್ರಿಪೇರ್ ಮಾಡ್ತಾ ನಿಮ್ಮ ಕೆಲವೊಂದು ಕ್ವೆಶ್ಚನ್ಗೆ ನಾನು ಉತ್ತರ ಕೊಟ್ಕೊಂಡು ಹೋಗ್ತೀನಿ. ಒಂದಿಬ್ಬರು ಕೇಳಿದ್ರಿ, ಅಕ್ಕ ನೀವು ವರ್ಕಿಂಗ್ ವುಮೆನ್ನಾ ಅಂತ ಹೇಳಿ. ಹೌದು, ನಾನು ವರ್ಕಿಂಗ್ ವುಮೆನ್ನೇ. ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ. ನನ್ನದೇ ಆದ ಒಂದು ಸ್ವಂತ ಬಿಸ್ನೆಸ್ ಇದೆ. ಸೊ ನಾನು ಮನೇಲೂ ಮಾಡಿಕೊಂಡು ವರ್ಕಿಂಗ್ ವುಮೆನ್ನು ಕೂಡ. ಜೊತೆಗೆ ನನಗೆ 3 ಜನ ಮಕ್ಕಳಿದ್ದಾರೆ. ಸೊ ಅವ್ರನ್ನೂ ಕೂಡ ನಿಭಾಯಿಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಕೆಲಸಕ್ಕೆ ಹೋಗ್ತೀನಿ. ಹಾಗಾಗಿನೇ ನಾನು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳುವಂಥ ನೆಸೆಸಿಟಿ ಬರುತ್ತೆ.
ಮಕ್ಕಳೆಲ್ಲರಿಗೂ ಕೂಡ 8:30ಗೆ ಸ್ಕೂಲ್ ಇರೋದ್ರಿಂದ ಬೆಳಗ್ಗೆ ಅವ್ರು ಹೋಗೋ ಅಷ್ಟರಲ್ಲಿ ನಾನು ತಿಂಡಿ ಪ್ರಿಪೇರ್ ಮಾಡ್ಕೊಳ್ಬೇಕು. ಜೊತೆಗೆ ನನ್ನ ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿಸ್ಕೋಬೇಕು. ಅಷ್ಟೊತ್ತಿಗೆ ನಾನು ತಿಂಡಿ, ಪೂಜೆ, ಮನೆ ಕ್ಲೀನಿಂಗ್ ಆಲ್ಮೋಸ್ಟ್ ಮುಗಿಸ್ಬಿಡ್ಬೇಕು. ಹಾಗಾಗಿನೇ ನಾನು ದಿನಾಗ್ಲೂ ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗಂತ ಪ್ರತಿದಿನ ಒಂದೇ ಥರನೇ ಎದ್ದೇಳ್ತೀರಾ ಅಂತ ಅಲ್ಲ. ನಾನು ಏನು ತಿಂಡಿ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಬೆಳಗ್ಗೆ ಹೊತ್ತು ಎದ್ದೇಳೋದು. ಸ್ವಲ್ಪ ಸಿಂಪಲ್ ಆಗಿರುವಂಥ ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ನಿಧಾನವಾಗೇ ಮಾಡ್ತೀನಿ. ಅಥವಾ ಜಾಸ್ತಿ ಅಡುಗೆ ಎಲ್ಲ ಇದೆ, ಇವತ್ತು ಸಾಂಬಾರೆಲ್ಲ ಮಾಡಬೇಕು ಅಂತ ಅನ್ನೋದಾದರೆ ಸ್ವಲ್ಪ ಬೇಗನೆ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದುಬಿಡ್ತೀನಿ. ಒಟ್ಟಾರೆ ನನ್ನ ದಿನ ಶುರುವಾಗೋದು ನಾನು ಏನು ತಿಂಡಿ ಎಲ್ಲ ಮಾಡ್ತೀನಿ, ಅಡುಗೆ ಮಾಡ್ತೀನಿ ಅನ್ನೋದ್ರ ಮೇಲೆ ಅಂತಲೇ ಹೇಳ್ಬೋದು. ಆದರೆ ಪ್ರತಿದಿನ ಕೂಡ ಬೇಗ ಎದ್ದೇಳೋ ಅಭ್ಯಾಸ ನಾವು ಮನೆ ಕೆಲಸನೂ ಮುಗಿಸ್ಕೊಂಡು ಹೊರಗಡೆ ಕೂಡ ಕೆಲಸ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ನಿಮ್ಮಲ್ಲಿ ಯಾರಾದರೂ ಹೆಣ್ಮಕ್ಳು ಹೊರಗಡೆ ಕೆಲಸಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದರ ಅನುಭವ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈಗಿಲ್ಲಿ ನಾನು ಟಿಫನ್ಗೆ ಆಲೂಗಡ್ಡೆ ಇತ್ತು ನಮ್ಮ ಮನೇಲಿ, ಸೊ ಅದನ್ನೇ ಉಪಯೋಗಿಸ್ಕೊಂಡು ಆಲೂ ಲೆಮನ್ ರೈಸ್ನ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನನಗೆ ಹೇಗಾಯ್ತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ನಿಮ್ಮದೇನಾದರೂ ರೆಸಿಪೀಸ್ಗಳು ಬೇಕು ಅಂದರೆ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಆ ರೆಸಿಪಿನ ನಿಮಗೆ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಈಗ ಇಲ್ಲಿ ಬೀನ್ಸ್ ಪಲ್ಯಕ್ಕೆ ಅಂತ ಹೇಳಿ ಒಂದು ಜರಡಿಗೆ ಈ ಥರದ್ದು ನಾನು ಬೀನ್ಸನ್ನು ಹಾಕಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿನ ನೀರಲ್ಲಿ ಬೇಯಿಸೋದಕ್ಕಿಂತ ಈ ಥರ ಸ್ಟೀಮ್ ಮಾಡಿಕೊಂಡು ನಾವು ಪಲ್ಯ ಮಾಡಿಕೊಂಡ್ರೆ ತುಂಬ ಹೆಲ್ದಿ ಅಂತ ಹೇಳ್ಬೋದು. ಯಾಕಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ನೀರನ್ನ ಬೇಯಿಸಿ ಆ ನೀರನ್ನ ವೇಸ್ಟ್ ಮಾಡಿಬಿಡ್ತಾರೆ. ಬಟ್ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಸ್ವಲ್ಪನೇ ನೀರು ಹಾಕಿ ಬೀನ್ಸ್ ಬೇಯಿಸ್ಕೊಳ್ಳೋಷ್ಟು ಮಾತ್ರ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾರೆ. ಅದೆರಡಕ್ಕಿಂತ ತುಂಬ ಈಸಿ ಅಂತ ಹೇಳಿದ್ರೆ ಈ ಥರ ಸ್ಟೀಮ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳೋದು. ಆ ಕಡೆ ಸ್ಟೀಮ್ ಆಗ್ತಾ ಇರೋ ಅಷ್ಟರಲ್ಲಿ ನಾನು ಈ ಕಡೆ ಲೆಮನ್ ರೈಸ್ಗೆ ಒಗ್ಗರಣೆನ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲಿ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟ್ಗುಟ್ಟಿದ ಮೇಲೆ ಬೇರೆ ಇಂಗ್ರೀಡಿಯೆಂಟನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗೋಣ. ಈಗ ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಸಣ್ಣದಾಗಲೇ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆರಡೂ ಕೂಡ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟನ್ನ ಹಾಕ್ಕೊಳ್ಳೋಣ. ಈಗ ಇದೆರಡು ಬಾಡಿದ ಮೇಲೆ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ವ ಆಲೂಗಡ್ಡೆ, ಅದನ್ನು ಕೂಡ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಬೇಯಿಸಿ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾವು ಎಣ್ಣೆಗೆ ಹಾಕಿದಾಗ ಆ ಎಣ್ಣೆಲೇ ಅದು ಬೆಂದ್ಕೊಳ್ಳುತ್ತೆ. ನೀವೇನು ಬೇಯಿಸಿ ಹಾಕೋ ಅವಶ್ಯಕತೆ ಏನು ಬರೋದಿಲ್ಲ. ಯಾಕಂದರೆ ಇದು ಒಂದು ಸಾಫ್ಟ್ ವೆಜಿಟೇಬಲ್ ಆಗಿರೋದ್ರಿಂದ ನಮಗೆ ಎಣ್ಣೆಲೇ ಬಾಡಿ ಹೋಗುತ್ತೆ. ಈಗ ಲೆಮನ್ ರೈಸ್ ಅಂದಮೇಲೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದಕ್ಕೆ ಅರಿಶಿನ ಹಾಕಲೇಬೇಕಲ್ವ. ಆ ಅರಿಶಿನ ಇದ್ರೇ ಅದು ಒಂದು ಸಿಂಬಲ್ ಅಂತ ಹೇಳ್ಬೋದು ಲೆಮನ್ ರೈಸ್ಗೆ. ಈಗ ಆ ಒಂದು ಆಲೂಗಡ್ಡೆನೂ ಕೂಡ ಚೆನ್ನಾಗಿ ಬೇಯೋವರೆಗೂ ನಾವು ಬೇಯಿಸ್ಕೊಳ್ಬೇಕು. ಆಮೇಲೆ ಬೇರೆ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು. ಈಗ ಆಲೂಗಡ್ಡೆ ಕೂಡ ಬೆಂದಿದೆ, ಆಲ್ಮೋಸ್ಟ್ ಮುಕ್ಕಾಲು ಭಾಗ ನಮಗೆ ಬೆಂದಿದೆ ಆಲೂಗಡ್ಡೆ. ಈ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತೀನಿ. ಯಾವಾಗಲೂ ಕೂಡ ನಾವು ಚಿತ್ರಾನ್ನ ಎಲ್ಲ ಮಾಡುವಾಗ ಮೊದಲಿಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬಾರ್ದು. ಇನ್ನೇನು ನಾವು ಸ್ಟವ್ನ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾವು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಬೇಕು. ಇಲ್ಲಾಂದರೆ ಸ್ಟಾರ್ಟಿಂಗಲ್ಲೇ ಹಾಕಿದ್ರೆ ಹಸಿರು ಮೆಣಸಿನ್ಕಾಯಿ ಎಲ್ಲ ತುಂಬ ಬಾಡೋಗುತ್ತೆ ಮತ್ತು ಜಾಸ್ತಿ ಖಾರ ಬಿಟ್ಕೊಂಡ್ಬಿಡುತ್ತೆ. ಈಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ನಿಮಗೆ ಬಾಯ್ಲ್ ಆಗ್ತಾ ಇರೋದು ಜಸ್ಟು ಎಣ್ಣೆ ಬಿಸಿ ಇರೋ ಕಾರಣಕ್ಕೆ ಅಷ್ಟೇ. ಈಗ ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1.5 ಅಷ್ಟು ನಿಂಬೆ ಹಣ್ಣನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ನಿಂಬೆಹಣ್ಣು ಹಿಂಡ್ಕೊಳ್ಳೋದ್ರಿಂದ ಬೀಜನ ಸಪ್ರೇಟ್ ಮಾಡೋದು ತುಂಬ ಸುಲಭ ಆಗುತ್ತೆ. ಇದೊಂದು ಟೆಕ್ನಿಕನ್ನು ನಾನು ಕಂಡುಹಿಡ್ಕೊಂಡಿದ್ದೀನಿ, ಈ ಒಂದು ಬೀಜನ ಸಪ್ರೇಟ್ ಮಾಡೋಕ್ಕೆ. ನಿಮಗೂ ಮೇ ಬಿ ಇದು ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೋತೀನಿ. ಈಗ ನಿಂಬೆಹಣ್ಣು 3 ಕೂಡ ನಾನು ಇಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಬೇಕಾದರೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಬಹುದು. ನನಗೆ ಲೆಮನ್ ರೈಸ್ ಅಂದಾಗ ಸ್ವಲ್ಪ ಹುಳಿ ಇದ್ರೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಜಾಸ್ತಿನೇ ಉಪಯೋಗಿಸ್ತೀನಿ ಅಂತ ಹೇಳ್ಬಹುದು. ಕೆಲವೊಬ್ಬರು ಲೆಮನ್ ರೈಸ್ಗೆ ಈ ಹಂತದಲ್ಲಿ ನಿಂಬೆಹಣ್ಣನ್ನು ಉಪಯೋಗಿಸ್ತಾರೆ. ಒಬ್ಬೊಬ್ಬರು ಅನ್ನಕ್ಕೇ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಆಮೇಲೆ ಈ ಒಗ್ಗರಣೆ ಸೇರಿಸ್ಕೊಳ್ತಾರೆ. ಎರಡೂ ಥರ ಮಾಡಿದ್ರು ಚೆನ್ನಾಗಿರುತ್ತೆ. ನಾನು ಮಾಡಿರೋ ಥರ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಹೇಗಾಯಿತು ನಿಮ್ಮ ಮನೇಲಿ ಅಂತ ಹೇಳಿ ತಿಳಿಸಿ. ಈಗ ಒಗ್ಗರಣೆ ಹಾಕಿದ್ಮೇಲೆ ಅದನ್ನು ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನಾನು ಬೀನ್ಸನ್ನು ಚೆಕ್ ಮಾಡಿದ್ದೀನಿ, ಬಟ್ ಇವಾಗ ಬೀನ್ಸು ನನಗೆ ಬೆಂದಿದೆ.
ಅಷ್ಟರಲ್ಲಿ ಈಗ ನಾವು ಬೀನ್ಸ್ ಪಲ್ಯಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಇದು ತುಂಬ ಯೂಸ್ ಆಗುತ್ತೆ, ನೀವು ಒಂದು ಸತಿ ಮಾಡಿಟ್ಕೊಂಡ್ರೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಬ್ಲೆಂಡರ್ಗೆ. ಇದಕ್ಕೆ 3 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ ಒಂದು ನೀವು ಮಾಡಿಟ್ಕೊಂಡ್ರೆ ನೀವು ಬೀನ್ಸ್ ಪಲ್ಯಕ್ಕೆ, ತೊಂಡೆಕಾಯಿ ಪಲ್ಯಕ್ಕೆ, ಎಲೆಕೋಸಿನ ಪಲ್ಯಕ್ಕೆ, ಯಾವುದೇ ಪಲ್ಯ ಮಾಡಿದ್ರೂ ಈ ಪೌಡರ್ನ ಯೂಸ್ ಮಾಡ್ಬೋದು. ನಾನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಇವಾಗ. ಈಗ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಗುಟ್ಟಿದ ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಎಲ್ಲ ಸಿಡಿತಾ ಇದೆ. ಸಾಸಿವೆ ಸಿಡಿದ ಮೇಲೆ ಇವಾಗ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪಲ್ಯಕ್ಕಾಗಿರೋದ್ರಿಂದ. ಈಗ ಡೈರೆಕ್ಟಾಗಿ ನಾವು ಆವಾಗಲೇ ಸ್ಟೀಮ್ ಮಾಡ್ಕೊಂಡಿದ್ವಲ್ವ ಬೀನ್ಸು, ಆ ಬೀನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೋಬಹುದು. ಬಟ್ ನನಗೆ ಪಲ್ಯದಲ್ಲಿ ಮಧ್ಯ ಮಧ್ಯ ಅದೆಲ್ಲ ಸಿಗೋದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಸೇರಿಸಿಲ್ಲ. ನೀವು ಬೇಕಿದ್ದರೆ ಅದನ್ನು ಹಾಕ್ಕೋಬಹುದು. ನಾನಿಲ್ಲಿ ಸ್ಟೀಮ್ ಮಾಡಿರೋ ಕಾರಣ ಇದನ್ನೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಎಣ್ಣೆಯಲ್ಲಿ 1-2 ನಿಮಿಷ ಬಾಡಿಸ್ಕೊಳ್ತೀನಿ. ಈ ಹಂತದಲ್ಲಿ ಇದಕ್ಕೆ ಎಷ್ಟು ಬೇಕು ಅಷ್ಟು ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಟೀಮ್ ಮಾಡ್ಕೊಂಡಿರೋ ಕಾರಣ ಉಪ್ಪು ಹಾಕಿ ಬೇಯಿಸಿರೋದಿಲ್ಲ ಅಲ್ವಾ, ಹಾಗಾಗಿ ಈ ಹಂತದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನಿಮ್ಮ ಪಲ್ಯದ ಅನುಗುಣವಾಗಿ 2 ಸ್ಪೂನಷ್ಟು 1 ಸ್ಪೂನಷ್ಟು ಸೇರಿಸ್ಕೋಬಹುದು. ನಾನಿವತ್ತು 1/4 kg ಬೀನ್ಸ್ಗೆ ಪಲ್ಯ ಮಾಡಿದ್ದೀನಿ. ಈ ಪಲ್ಯಕ್ಕೆ ನಾನು 2 ಸ್ಪೂನಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ನೀವು ಎಷ್ಟು ಪಲ್ಯ ಮಾಡಿದ್ದೀರಾ ಅದ್ರ ಮೇಲೆ ನೀವು ಆ ಪುಡಿನ ಸೇರಿಸ್ಕೊಳ್ಬೋದು. ಬೇಕಿದ್ರೆ ನೀವು ಒಂದ್ಸರಿ ಖಾರ ಟೆಸ್ಟ್ ಮಾಡಿ ಆಮೇಲೆ ಬೇಕಾದರೆ ನೀವು ಇನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ನೋಡಿ, ನಾನು ಅದು ಪುಡಿ ಸೇರಿಸಿದ ಮೇಲೆ ನೀಟಾಗಿ 1-2 ನಿಮಿಷ ಹಾಗೆ ಬಾಡಿಸ್ಕೊಳ್ತೀನಿ. ನಿಮಗೆ ಅದು ಬಾಡ್ತಾ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಿರೋ ಥರ ಕಾಣಿಸುತ್ತೆ, ಆದರೆ ಟ್ರಸ್ಟ್ ಮೀ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ. ನೀವು ಮದುವೆ ಮನೆಗಳೆಲ್ಲ ತುಂಬ ತಿಂದಿರ್ತೀರಿ ಈ ಥರ ಪಲ್ಯ ಅಂತ ಅನ್ಕೋತೀನಿ. ಫೈನಲ್ ಆಗಿ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈ ಪಲ್ಯನ ರೆಡಿ ಮಾಡ್ಕೋಬಹುದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪಲ್ಯನೂ ರೆಡಿ ಆಯಿತು. ಈ ಕಡೆ ಆಲೂ ಲೆಮನ್ ರೈಸ್ ಗೊಜ್ಜು ಕೂಡ ತಣ್ಣಗಾಗಿದೆ. ಯಾಕಂದರೆ ನಾನು ಅನ್ನ ಬಿಸಿ ಇದ್ದಿದ್ದ ಕಾರಣ ಗೊಜ್ಜನ್ನು ತಣ್ಣಗೆ ಮಾಡಿಕೊಂಡೆ. ಈಗ ಬಿಸಿ ಬಿಸಿ ಅನ್ನನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಆಲೂ ಲೆಮನ್ ರೈಸ್ ಕೂಡ ರೆಡಿಯಾಗೋಗ್ಬಿಡುತ್ತೆ. ಈಗ ಮಕ್ಕಳಿಗೆಲ್ಲ ಈ ಬ್ರೇಕ್ಫಾಸ್ಟ್ ಅಷ್ಟೇ. ಬಟ್ ನಾನು ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದಿಲ್ಲ. ತುಂಬ ತಿಂಗಳೇ ಆಗೋಯ್ತು ನಾನು ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದನ್ನು ಬಿಟ್ಟು. ನಾನು ಮಾಲ್ಟ್ ಮಾಡ್ಕೊಂಡು ಕುಡ್ಕೊಳ್ತೀನಿ. ಮಾಲ್ಟ್ ಜೊತೆಗೆ ಇವತ್ತು ಬೀನ್ಸ್ ಪಲ್ಯನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಮಕ್ಕಳಿಗೂ ಕೂಡ ಸ್ನ್ಯಾಕ್ಸ್ಗೆ ಪಲ್ಯ ಆಗುತ್ತೆ ಅಂತ ಹೇಳಿ ಅವರಿಗೂ ಕೂಡ ಪಲ್ಯನ ಹಾಕಿದ್ದೀನಿ. ಕೆಲವೊಂದು ಸತಿ ನಾನು ಸಲಾಡ್ಗಳನ್ನ ಮಾಡ್ಕೊಳ್ತೀನಿ. ಕೆಲವೊಂದು ತರಕಾರಿಗಳನ್ನೆಲ್ಲ ಸ್ಟೀಮ್ ಮಾಡಿ ಸಲಾಡ್ ಮಾಡ್ಕೊಳ್ತೀನಿ. ಮೊಳಕೆ ಕಾಳಿಂದ ಸಲಾಡ್ ಮಾಡ್ಕೊತೀನಿ. ಸಲಾಡ್ ತಿಂದು ಬೇಜಾರಾದರೆ ಮಾಲ್ಟ್ ಕುಡಿತೀನಿ. ಮಾಲ್ಟ್ ಕುಡಿಯೋದು ಬೇಜಾರಾದರೆ ಈ ಥರ ಸಲಾಡ್ ಮಾಡ್ಕೊಳ್ತೀನಿ. ಬಟ್ ಒಟ್ಟಾರೆ ಬೆಳಗ್ಗೆ ಹೊತ್ತು ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ. ಈ ತಿಂಡಿ ಮಾಡಿರೋದನ್ನು ನಾನು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತೀನಿ. ಅದನ್ನೇ ನಾನು ಮಧ್ಯಾಹ್ನ ತಿಂತೀನಿ. ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋ ಅಭ್ಯಾಸ ಇಲ್ಲ ನನಗೆ. ಯಾಕಂದರೆ ಸ್ವಲ್ಪ ತಿಂಗಳಿಂದ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ನಾನು ಈ ಒಂದು ಡಯಟನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನನಗೆ ತುಂಬಾ ಹೆಲ್ತ್ ಬೆನಿಫಿಟ್ ಆಗಿದೆ. ಹಾಗಾಗಿ ನಾನು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಈಗ ಲೆಮನ್ ರೈಸು ಕೂಡ ಈ ಕಡೆ ರೆಡಿಯಾಗಿದೆ. ಇಲ್ಲಿ ನಿಮಗೆ ಬೇಕಂದರೆ ಫೈನಲ್ ಆಗಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೋಬಹುದು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬಹುದು. ಬಟ್ ನಾನು ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಹಾಕ್ಕೊಂಡಿಲ್ಲ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ಈಗ ಇದೆರಡನ್ನೂ ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿ, ನಿಮಗೆ ಇಷ್ಟ ಆಗಿದ್ದರೆ. ನನ್ನ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.